ಮಾನ್ಸೂನ್ ಮಳೆ ಹೊಡೆತಕ್ಕೆ ಅರ್ಧಕ್ಕರ್ಧ ರಾಜ್ಯ ಮತ್ತೆ ತತ್ತರಿಸಿ ಹೋಗ್ತಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಊರೂರುಗಳೇ ಮುಳುಗೇಳೋದಿಕ್ಕೆ ಶುರುವಾಗಿದೆ. ಮಹಾಮಳೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ತಣ್ಣಗಾಗಿದ್ದ ಮಳೆರಾಯ ಮತ್ತೆ ರೌದ್ರಾವತಾರ ತಾಳಿದ್ದಾನೆ. ನೆರೆ ಇಳಿತಿದೆ ಅನ್ನೋ ಹೊತ್ತಲ್ಲೇ ಮತ್ತೆ ನರಕ ದರ್ಶನವಾಗ್ತಿದೆ. ಮಂಗಳೂರಿನಿಂದ ಶುರುವಾದ ಮಳೆಯ ಮಾರುತಗಳು ಕೊಪ್ಪಳ, ದಾವಣಗೆರೆ, ಯಾದಗಿರಿಯಲ್ಲೂ ಭಾರೀ ಮಳೆ ಸುರಿಸ್ತಿವೆ. ಮಲೆನಾಡು, ಕರಾವಳಿಯಲ್ಲಂತೂ ಧಾರಾಕಾರ ಮಳೆಗೆ ಅಲ್ಲೋಲ ಕಲ್ಲೋಲವಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣದೇವ ಕೃಪೆ ತೋರುತ್ತಿಲ್ಲ. ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಪುನರ್ವಸು ಹೊಡೆತಕ್ಕೆ ಜನ ಮತ್ತೆ ಮುಳುಗೇಳೋದಕ್ಕೆ ಶುರು ಮಾಡಿದ್ದಾರೆ. ಊರೂರುಗಳೇ ಮುಳುಗೀಳ್ತಿದ್ದು ಮಹಾಮಳೆಯ ಪರಿಣಾಮ ಉಳ್ಳಾಲ ಬೈಲ್ನ ಹಲವು ಮನೆಗಳು ಜಲಾವೃತವಾಗಿವೆ. ಜೊತೆಗೆ ಅದ್ಯಪಾಡಿ ಕೈಕಂಬ ಸಂಪರ್ಕಿಸುವ ರಸ್ತೆ ಮೇಲೆ ಗುಡ್ಡ ಕುಸಿದು ಜನರ ಬದುಕು ಮೂರಾಬಟ್ಟಿಯಾಗಿದೆ. ಮಳೆ ಅಬ್ಬರ ಜೊತೆಗೆ ಗುಡ್ಡದ ಭೂತವು ಕಾಡುವುದಕ್ಕೆ ಶುರುವಾಗಿದೆ. ನೆಲ್ಯಾಡಿಯ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದಾಗಿತ್ತು. ಹೀಗಾಗಿ ಕಾರ್ಯಾಚರಣೆಗಿಳಿದ ಅಧಿಕಾರಿಗಳು ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಇದೇ ರೀತಿ ಮಳೆ ಅಬ್ಬರ ಜೋರಾದ್ರೆ ಮತ್ತೆ ಗುಡ್ಡ ಕುಸಿಯೋ ಆತಂಕ ಕಾಡ್ತಿದೆ. ಮಂಗಳೂರಿನಲ್ಲಿ ಮಳೆರಾಯ ಸೃಷ್ಟಿಸ್ತಿರೋ ಅವಾಂತರಗಳು ಒಂದೆರಡಲ್ಲ. ಮೇರಿ ಹಿಲ್ನ ಕೆನರಾ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಕುಸಿದು ಬಿದ್ದಿದ್ದು 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಮಾಗಿವೆ. ಇದರ ಜೊತೆಗೆ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದ್ದು ಸ್ಥಳೀಯರು ಜೀವ ಹಿಡ್ಕೊಂಡು ದಿನ ದುಡಿದಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಕಾಪು, ಕಾರ್ಕಳ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಸುವರ್ಣ, ಪಾಪನಾಶಿನಿ, ಶಾಂಭವಿ ನದಿ ಹುಚ್ಚೆದ್ದು ಹರಿತಿವೆ. ಭಾರೀ ಮಳೆಯ ಪರಿಣಾಮ ಕಾಮಿನಿ ನದಿ ತೀರದಲ್ಲಿ ನೆರೆ ನರಕ ಸೃಷ್ಟಿಯಾಗಿದ್ದು ಸ್ಥಳೀಯರನ್ನ ಬೋಟ್ ಮೂಲಕ ಶಿಫ್ಟ್ ಮಾಡಲಾಗ್ತಿದೆ. ಇನ್ನು ಮಳೆರಾಯನ ರೌದ್ರ ನರ್ತನಕ್ಕೆ ಯಾದಗಿರಿಯಲ್ಲಿ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಸೇತುವೆ ಕೊಚ್ಚಿ ಹೋದ ಪರಿಣಾಮ 5 ಕಿಲೋಮೀಟರ್ ದೂರ ಪರ್ಯಾಯ ಮಾರ್ಗವಾಗಿ ಸಂಚರಿಸಬೇಕಾದ ಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ. ಕರಾವಳಿ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಇದರ ಪರಿಣಾಮ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿದ್ದು ಯಲ್ಲಾಪುರದ ಅರೆಬೈಲ್ ಫಾಲ್ಸ್ ರೌದ್ರಾವತಾರ ತಾಳಿದೆ. ಮಳೆಗಾಲದಲ್ಲಿ ಅದರಲ್ಲೂ ಫಾಲ್ಸ್ ನೋಡುವುದಕ್ಕೆ ಹೋದವರು ಮೈಯೆಲ್ಲ ಕಣ್ಣಾಗಿರಬೇಕು. ಆದರೆ ಕೆಲವರು ಆಡೋ ಹುಚ್ಚಾಟಗಳು ಜೀವಕ್ಕೆ ಕುತ್ತು ತರ್ತಿವೆ. ಅರೆಬೈಲ್ ಫಾಲ್ಸ್ ನೋಡುವುದಕ್ಕೆ ಹೋದವರು ಅಪಾಯದ ಸ್ಥಳದಲ್ಲಿ ಸಿಲುಕಿದ್ರು. ಕೂಡಲೇ ಕಾರ್ಯಾಚರಣೆಗಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೂವರನ್ನ ಸಾವಿನ ದವಡೆಯಿಂದ ಬಚಾವ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಭಾರೀ ಗಾಳಿ ಮಳೆಯಿಂದಾಗಿ 10 ಅವಾಂತರಗಳು ಸೃಷ್ಟಿಯಾಗ್ತಿದ್ದು ಕೂಲಿ ಕಾರ್ಮಿಕರ ಮನೆಗಳ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ 4 ಮನೆಗಳು ಸಂಪೂರ್ಣ ಜಖಂಗೊಂಡಿವೆ. ನಿನ್ನೆಯಿಂದ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮಸ್ಥರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಭಾರೀ ಮಳೆಯ ಪರಿಣಾಮ ಮನೆ ಗೋಡೆ ಕುಸಿದು ಬಿದ್ದಿದ್ದು ಪ್ರಶಾಂತಿ ಅನ್ನೋ 1.5 ವರ್ಷದ ಕಂದಮ್ಮ ಸಾವನ್ನಪ್ಪಿದೆ. ಜೊತೆಗೆ ಹಲವರು ಗಾಯಗೊಂಡಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಡೀ ಕರುನಾಡಲ್ಲಿ ಮಹಾಮಳೆ, ಈ ಊರಲ್ಲಿಲ್ಲ ಜೀವಕಳೆ. ಮಳೆರಾಯನ ಅಬ್ಬರಕ್ಕೆ ಇಡೀ ರಾಜ್ಯವೇ ತೊಯ್ದು ತೊಪ್ಪೆಯಂತಾಗಿದೆ. ಆದರೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮಗ್ದುಂಪುರ ಗ್ರಾಮದಲ್ಲಿ ಹನಿ ಮಳೆಯಾಗ್ತಿಲ್ಲ. ಎಲ್ಲ ಕಡೆ ಊರೂರುಗಳೇ ತೇಲಿ ಹೋಗ್ತಿದ್ರೂ ಇಲ್ಲಿ ಕೆರೆ ಕಟ್ಟೆಗಳೇ ತುಂಬಿಲ್ಲ. ಹೀಗಾಗಿ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. ದುರ್ಗಾದೇವಿಯ ಮೆರವಣಿಗೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಒಟ್ನಲ್ಲಿ ಪುನರ್ವಸು ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡು ಮತ್ತೆ ಮುಳುಗ್ತಿದ್ದು ಜನರ ಬದುಕು ಮೂರಾಬಟ್ಟೆಯಾಗ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18